ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ದೆ ನೀನು? ಇನ್ನೊಂದ್ಸಲ ಹೇಳು. ಮಾತಾಡೋ ದಡ್ಡ, ನೀವು ಲಕ್ಷಣವಾಗಿದ್ದೀರಾ, ಮುದ್ದಾಗಿದ್ದೀರಾ, ಅಂದವಾಗಿ ಕಾಣಿಸ್ತಾ ಇದ್ದೀರಾ ಅಂತ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಹೋಗಳು. ನೀನು ಏನು ಅನ್ಸುತ್ತೋ ಅದು ಹೇಳೋ, ಪರವಾಗಿಲ್ಲ, ಹೇಳೋ ಒಟ್ಟಿನಲ್ಲಿ. ಹೇಳು ಸುಬ್ಬು, ಏನಂದೆ? ಮಾತಾಡು ಮಾತಾಡು, ಭಯ ಪಡಬೇಡ, ಹೇಳು ಹೇಳು. ಮೇಡಮ್ ಅದೇನಂದ್ರೆ ನಾನು ನಿಮ್ಮನ್ನ ಅಳಿಮಯ್ಯನ? ಲೇ ಸುಬ್ಬು, ನೀನು ನನಗೆ ಅಳಿಮಯ್ಯ ಅಲ್ವೇನ? ಇನ್ಯಾರೋ ನಿನ್ನ ಅಳಿಮಯ್ಯ ಅಂತ ಕರಿತಾ ಇದ್ದಾರೆ. ಗೊತ್ತಿಲ್ಲ ಯಜಮಾನ್ರೆ, ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಆಮೇಲೆ ನಾನು ಮಾಡ್ತೀನಿ, ಏನು ಅಂತ ವಿಚಾರಿಸ್ಕೊಂಡು ಆಮೇಲೆ ಮಾಡ್ತೀನಿ. ಸರಿ ಸರಿ, ಒಳ್ಳೆ ಟೈಮ್ಗೆ ಯಾರೋ ಬಂದು ಹಿಂಸೆ ಕೊಡ್ತಾ ಇದ್ದಾರೆ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿ. ನೀವ್ಯಾರು? ನಾನು ಯಾರು, ನಾನು ಎಂಬುದನ್ನು ಬಿಟ್ಟರೆ ನಾನು ಯಾರು ಅಂತ ತಿಳಿಯುತ್ತದೆ. ನಾನೇ. ಇದು ಯಾಕೋ ನಮ್ಮ ಉಪ್ಪಿ ಸರ್ ಡೈಲಾಗ್ಗಳ ಥರ ಕೇಳಿಸ್ತಾ ಇದೆಯಲ್ಲ? ಇದು ಯಾವುದು ಡೈಲಾಗ್ ಅಲ್ಲ ಮಗು, ಇದು ಕಟ್ಟು ಸತ್ಯ. ಊರಿಲ್ಲಿ ಸಂಬಂಧ ಕಿತ್ಕೊಂಡು ಹೋದ್ಮೇಲೆ ಸಂಬಂಧ ಮತ್ತೆ ಬೇಕು ಅಂತ ಬಂದಿದ್ದೀನಿ. ನಾನು ಕಾಂತಳ ಗಂಡ, ಹೃದಯ ಕಾಂತ. ಓ, ನಮ್ಮ ಕಾಂತ ಮತ್ತೆ ಗಂಡ, ನಮ್ಮ ಮಾವ. ಮೇಡಮ್, ನಮ್ಮ ಕಾಂತ ಮತ್ತೆ ಗಂಡ, ಅಕ್ಕನ ಮಾವ. ಅದು ನೀವೇನಾ? ಕಾಂತಮ್ಮವರು ನಿಮ್ಗೋಸ್ಕರ ತುಂಬಾ ಕಾಯ್ತಾ ಇದ್ರು. ನೀವು ತುಂಬಾ ಸಂಪಾದನೆ ಮಾಡಿದಿರಾ, ಅವ್ರಿಗೋಸ್ಕರ ಅದನ್ನೆಲ್ಲ ತರ್ತೀರಾ ಅಂತ ತುಂಬಾ ಖುಷಿಯಾಗಿದ್ರು. ಹೌದಮ್ಮ, ಜ್ಞಾನದ ಸಂಪಾದನೆ, ಅಧ್ಯಾತ್ಮದ ಸಂಪಾದನೆ, ವಿವೇಕದ ಸಂಪಾದನೆ, ಜೀವನದ ಅರ್ಥವನ್ನ ಅರಿತುಕೊಳ್ಳೋ ದೊಡ್ಡ ಕೆಲಸ ಮಾಡಿದ್ದೇನೆ. ಅದರಿಂದ ಬದುಕಿನಲ್ಲಿ ಹೇಗಿರಬೇಕು ಅಂತ ವಿವೇಚನೆಯ ಸಂಪಾದನೆಯನ್ನು ಮಾಡಿದ್ದೇನೆ. ಈ ಸಂಪಾದನೆ, ಪ್ರತಿಪಾದನೆ, ಸಾಧನೆ, ವೇದನೆ, ಬೋಧನೆ ಎಲ್ಲವೂ ಮುಖವಾಡಗಳಷ್ಟೇ. ನಾನು ಸಂಪಾದನೆ ಮಾಡಿರೋದನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ದಾರಿ ಎರಿತೀನಿ. ಬನ್ನಿ. ನಿಮ್ ಮಾತುಗಳೆಲ್ಲ ಕೇಳಿ ತುಂಬಾ ಖುಷಿ ಆಗ್ತದೆ. ಬನ್ನಿ. ಅಯ್ಯೋ, ನನ್ನ ಪ್ರೀತಿ ವಿಚಾರನ ಪ್ರೀತಿಸೋ ಹುಡುಗಿ ಹೇಳೋಣ ಅನ್ಕೊಂಡ್ರೆ ಈ ಕಾಂತ ಮತ್ತೆ ಗಂಡ ಬಂದು ಎಲ್ಲ ಫಜೀತಿ ಮಾಡ್ಬಿಟ್ರಲ್ಲಪ್ಪ. ಮೇಡಮ್, ನನ್ನ ಮನಸ್ಸಲ್ಲಿರೋ ವಿಚಾರನ ನಿಮ್ಮ ಹತ್ರ ಯಾವಾಗ ಬಿಚ್ಚಿಡ್ಲಿ ಮೇಡಮ್?